ಈ ಮನೆಗೆ ಬರಬೇಕಪ್ಪ ಅಂತಂದ್ರೆ ಈ ರೀತಿ ಚಿಕ್ಕ ರೋಡ್ ಇದ್ದಿರ್ತದ. ಭಾಳ ಕಷ್ಟ ಅದ್ರಿ ಬರೀ ಇಲ್ಲಿ ಬದುಕೋದು. ನಾವೇನು ಯಾವಾಗ ಬಂದು ಓದ್ತಿರ್ತೀವಿ, ಬಟ್ ಇವರು ದಿನ ಇಲ್ಲೇ ಬದುಕ್ತಿರ್ತಾರ. ಈ ಹೊಲ್ದಾಗ ನಡೆದಾಡೋದೇ ಹೈರಾಣ ಅದ. ಇನ್ನು ಹೊಲ್ದಾಗೆ ಕೆಲಸ ಮಾಡ್ತಿರ್ತಾರೆ ದಿನಪ್ರತಿ. ಇದರದಿಂದ ಅವರು ಹೊಟ್ಟೆ ತುಂಬಿಸ್ಕೋತಾರ. ತಮಿಳ್ನಾಡ್ದಾಗ ಇವಾಗ ನಾ ಇದ್ದೀನಿ, ಬಟ್ ನನಗೆ ಹಿಮಾಲಯದಲ್ಲಿರುವ ಸಿಟಿ ಒಳಗೆ ಇದ್ದಂಗೆ ಅನ್ಸಕತ್ತದ. ಹಿಮಾಲಯದೊಳಗೆ ಶಿಮ್ಲಾ ಸಿಟಿ, ಕುಲ್ಲು, ಮನಾಲಿ ಅಲ್ಲೆಲ್ಲ ಯಾವ ರೀತಿ ಫೀಲ್ ಆಗ್ತಿತ್ತು ನನಗೆ, ಇವಾಗ ತಮಿಳ್ನಾಡದಲ್ಲಿರುವ ಈ ಊರೊಳಗೂ ಅದೇ ರೀತಿ ಫೀಲ್ ಆಗ್ಲಕತ್ತದ. ಫುಲ್ ಥಂಡಿ, ಫುಲ್ ಫಾಗ. ಹಿಲ್ ಸ್ಟೇಷನ್ ಮ್ಯಾಗ ಮನೆಗಳು, ಅಂಗಡಿಗಳು, ಇದು ಪೂರ್ತಿ ಊರೇ ಹಿಲ್ ಸ್ಟೇಷನ್ ಮ್ಯಾಗ. ತಮಿಳ್ನಾಡದಲ್ಲಿರುವ ಫೇಮಸ್ ಹಿಲ್ ಸ್ಟೇಷನ್ ಇದು ಕೊಡೈಕೆನಾಲ್ ಹಿಲ್ ಸ್ಟೇಷನ್. ಈ ಊರೊಳಗಿರುವ ಫೇಮಸ್ ಬಜಾರ್ದಾಗ ತಿರುಗಾಡಕತ್ತೀನಿ. ಎಲ್ಲಿ ಬೇಕಾದಲ್ಲಿ ಟೂರಿಸ್ಟ್ಗಳು ಅದಾರ. ಟೂರಿಸ್ಟ್ಗಳು ನಾರ್ಮಲಾಗಿ ತಿರುಗಾಡಕತ್ತಿಲ್ಲ, ಸ್ವೀಟ್ರ್ ಮತ್ತು ಟೆಪ್ಪಿಗೆಯನ್ನು ಹಾಕೊಂಡು ತಿರುಗಾಡಕತ್ತಾರ. ಹಾಗೆ ಬಜಾರ್ದಾಗ ಹೋಗುವಾಗ ಸ್ವೀಟ್ರೇ ಮಾರ್ಕೋತ ಕೂತಿರ್ತಾರೆ ಹೆಚ್ಚು ಜನ. ಹಿಲ್ ಸ್ಟೇಷನ್ದಲ್ಲಿರೋ ಊರೊಳಗೆ ನೀವು ಏನರೇ ವಾಕಿಂಗ್ ಮಾಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಿರ್ತದೆ. ಹಿಲ್ ಸ್ಟೇಷನ್ದಾಗ ಪ್ಲೇನ್ ರೋಡ್ಗಳು ಇರೋಲ್ಲ. ಒಂದ್ಸಲ ಏರೋದು, ಒಂದ್ಸಲ ಇಳಿಯೋದು ಇದ್ದಿರ್ತದೆ. ಇಳಿಯುವಾಗ ಆರಾಮ್ ಇಳಿತೀವಿ, ಇರುವಾಗ ಸ್ವಲ್ಪ ತ್ರಾಸ ತೊಗೊಂಡು ಇರಬೇಕಾಗ್ತದೆ. ಬಹಳ ದಿನಗಳ ನಂತರ ಇವತ್ತು ನಾವು ರೂಮ್ ಹಿಡಿದೀನಿ ಈ ಕೊಡೈಕೆನಾಲ್ ಹಿಲ್ ಸ್ಟೇಷನ್ದಾಗ. ಈ ದಿನ ನಾನು ರೈಲ್ವೆ ಸ್ಟೇಷನ್ದಾಗ ಮುಕ್ಕೊಂಡಿದ್ದೆ, ಕ್ಯಾಂಪ್ ಮಾಡ್ಕೇಶಿಂದ ಹೊರಗೆ ಮುಕ್ಕೊಂಡಿದ್ದೆ. ಬಟ್ ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕಂತ ಮಾಡಿದ್ದೆ. ಈ ಹಿಲ್ ಸ್ಟೇಷನ್ದಾಗ ಕ್ಯಾಂಪಿಂಗ್ ಮಾಡೋಕೆ ಜಾಗನೇ ಇದ್ದಿದ್ದಿಲ್ಲ. ನಾ ಎಲ್ಲರೇ ಮಾಡಿದ್ರು ಪೊಲೀಸರು ಬಂದು ಕಿರಿಕಿರಿ ಕೊಡ್ತಿದ್ರು. ಹೆಂಗಿದ್ರು ಇಲ್ಲೇ ಹೋಟೆಲ್ ಇತ್ತು. ಬಟ್ ಇದು ಸಸ್ತದ ಸಿಕ್ತು ನನಗೆ. ನೋಡೋಕೆ ಭಾರಿ ಅದ. ಈ ರಿಸೆಪ್ಷನ್ ಸುತ್ತಮುತ್ತ ಅಗದಿ ದೊಡ್ಡ ದೊಡ್ಡ ಸೋಫಾ, ಜಾಸ್ತಿ ಸ್ಪೇಸ್ ಅದ ಎಲ್ಲ ಕಡೆ. ಬಟ್ ಸಸ್ತದಾಗೆ ಸಿಕ್ಕದ ನನಗೆ. 600 ರೂಪಾಯಿದಾಗ ಇಲ್ಲಿ ಒಂದು ದಿನ ಇದ್ದೋತೀನಿ ನಾನು. ನಾಳೆ ಬೆಳಗ್ಗೆ ಎದ್ದಕ್ಕೇಶಂದ್ರೆ ಈ ಕೊಡೈಕೆನಾಲ್ ಸಿಟಿ ಕಡೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಏನು ತಂಡದಪ್ಪ ಇಲ್ಲಿ ಜಳಕ ಮಾಡೋಷ್ಟಿಗೆ ನಮ್ಮದು ಫುಲ್ ಸುಸ್ತಾಗಿ ಬಿಡ್ತು. ಅಷ್ಟು ತಂಡದೆ. ಹೊರಗೆ ಬರೋಷ್ಟಿಗೆ ಬಿಸಿ ಬಿಸಿ ನೀರು ತೊಗೊಂಡು ಜಳಕ ಮಾಡೀನಿ. ಹೊರಗೆ ಬರೋಷ್ಟಿಗೆ ಫುಲ್ ತಂಡ ಹಿಡಿಲಕತ್ತದ. ಪಟಕ್ಕನ ರೆಡಿಯಾಗಿ ಹೋಗಂಬತ್ತ ಕೊಡೈಕೆನಾಲ್ ಸಿಟಿ ಒಳಗೆ. ಕೊಡೈಕೆನಾಲ್ ಸಿಟಿ ಮುಗಿದಿಂದ ಜಾಸ್ತಿ ಜನ ಕೊಡೈಕೆನಾಲ್ದಲ್ಲಿರುವ ಒಂದಿಷ್ಟು ಹಳ್ಳಿಗಳಿಗೆ ಹೋಗಲ್ಲ. ಬಟ್ ನಾನು ನಿಮಗೆ ಇವತ್ತು ಕರ್ಕೊಂಡು ಹೋಗ್ತೀನಂತ. ಕೊಬ್ಬರಿನೇ ಕೂಡ ಗಟ್ಟಿಯಾಗದ. ಈಗ ಕಲಸಾಗಬೇಕಪ್ಪ ಅಂತಂದ್ರೆ ಬಿಸಿನೀರ್ದಾಗ ಹಾಕ್ಬೇಕು. ಇದಕ್ಕೆ ಬಟ್ ಬಿಸಿನೀರು ಇಟ್ಟು ನಾನೇ ಕಲಸ ಮಾಡಿದೆ. ಫುಲ್ ಗಟ್ಟಿಯಾಗಿದೆ, ಕಲ್ಲಾಗಿದೆ ಇದು. ನಡೀತಾ ಎಣ್ಣೆ ಕ್ಯಾಪ್ ಓಪನ್ ಮಾಡೋದು ಮತ್ತು ಕಿವಿಗೆ ತಂಡಿ ಬಿಡ್ಬಾರ್ದು. ಇನ್ನೂ ಭಾಳ ತಿರುಗಾಡಿ ಇದ್ದಿರ್ತದೆ. ಆರಾಮ್ ತಪ್ಪ ತಂಡಿ ಬಿಟ್ಟು ಇವತ್ತು ಬೆಳಿಗ್ಗೆ 9 ಗಂಟೆಗೆ ಚೆಕ್ಔಟ್ ಮಾಡ್ಬೇಕು ನಾನು. ಇವಾಗ ಟೈಮು 6:30 ಆಗ್ಯದ. 1-2 ತಾಸು ಸಿಟಿ ಒಳಗೆ ತಿರುಗಾಡಿ ಬರೋಂಬತ್ತ. ತಿರುಗಾಡಿ ಬಂದು ಬಟ್ಟೆ ಎಲ್ಲ ಬ್ಯಾಗ್ದಾಗ ತುಂಬಿ ಅವಾಗ ಈ ಬ್ಯಾಗ್ನ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡಂಬತ್ತ. ಇಂಥ ತಂಡಿ ಒಳಗೆ ಚಹಾ ಕುಡಿದ್ರೆ ಬರೋಬ್ಬರಿ ಆಗೋದು. ಗಿಡ ಕೊಡೋಕೆ ಚಹಾ. ಥ್ಯಾಂಕ್ ಯು. ಇವಾಗ ಸಮಾಧಾನ ಆಯ್ತು ನೋಡ್ರಿ. ಬಾಡಿ ಒಳಗೆ ಗರಂ ಚಹಾ ಹೋಯ್ತಂದ್ರೆ ಒಳಗಿದ್ದು ತಂಡಿ ಹೊರಗೆ ಬರ್ತದೆ. ಇವಾಗ ನಾವೊಂದು ಫೇಮಸ್ ಪ್ಲೇಸಿಗೆ ಬಂದೀನಿ. ಕೊಡೈಕೆನಾಲ್ದಲ್ಲಿರುವ ಪ್ಲೇಸ್ ಇದು. ಇದಕ್ಕೆ ಕೂಕರ್ಸ್ ವಾಕ್ ಅಂತಾರೆ. ಕೂಕರ್ಸ್ ವಾಕ್ ಅಂದ್ರೆ ಬೆಟ್ಟದ ತುದಿ ಮ್ಯಾಗ ದಾರಿ ಮಾಡಿರ್ತಾರೆ. ನಾವು ನಡ್ಕೋತ ಹೋಗ್ಬೋದು. ಆ ನಡ್ಕೋತ ಹೋಗಾಗ ನಮಗೆ ಸುಂದರವಾದ ವ್ಯೂ ಕಾಣ್ತದೆ. ಆ ಒಂದು ಪ್ಲೇಸಿಗೆ ಕೂಕರ್ಸ್ ವ್ಯೂ ಅಂತಾರೆ. 20ಯಾ ಫುಲ್ ವ್ಯೂ ಅನ್ನೋದು. ಓಕೆ ಇರುವೆ. ನಾವು ಈ ಕೂಕರ್ಸ್ ವಾಕ್ ನಡಿಬೇಕಪ್ಪ ಅಂತಂದ್ರೆ ಟಿಕೆಟ್ ತೊಗೊಂಡು ನಡಿಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾದ ದೃಶ್ಯ ಕಾಣಕ್ಕೆ ನಮ್ಮನ್ನು ಸುಲಭವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ದಾರಿಯನ್ನು ಮಾಡಿರ್ತಾರೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಗುರುವೆ ಏನು ಚಂದ ವ್ಯೂ ಆದ್ರೆ ಇಲ್ಲಿದಿಂದ. $20 ಕೊಟ್ಟು ಟಿಕೆಟ್ ತೊಗೊಂಡು ಅದು ಬೆಳಿಗ್ಗೆ ಎದ್ದು ಈ ಜಾಗಕ್ಕೆ ಬಂದಿದ್ದಕ್ಕೂ
ಹೊರ್ತು ಅನಿಸ್ತು ನನಗೆ ತಳಗಿನ ನೆಲನೇ ಕಾಣಲಾಗ್ಯದ. ಫುಲ್ ಫಾಗ್ದಿಂದ ತುಂಬ್ಕೊಂಡ್ಬಿಟ್ಟದ ಈ ಪ್ರಕೃತಿ. ಸೂರ್ಯ ಕೂಡ ಫುಲ್ ಕ್ಲಿಯರ್ ಕಾಣಕತ್ತಿಲ್ಲ. ಸೂರ್ಯನ ಮಗು ಪೂರ್ತಿ ಫಾಗ್ ಬಂದ್ಬಿಟ್ಟದ. ಇದು ಜಾಗ ಸಿಟಿ ಬಿಟ್ಟು ಬರೀ 200 ಮೀಟ್ರ್ ಹೊರಗದ. ಇಲ್ಲಿ ಬಂದ್ಗಳೇ ನಮಗೆ ಹಕ್ಕಿಗಳ ಸೌಂಡ್ ಕೇಳಿಸ್ತದೆ ನೋಡ್ರಿ. ಚೂ 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 ಚೂ. ನನಗೆ ಅನ್ನಕ್ಕೆ ಬರಲ್ಲ, ಹಕ್ಕಿಗಳ ಚಂದ ಅಂತವ. ಬ್ರಿಟಿಷರಿದ್ದಾಗ ಅವರು ಈ ಜಾಗವನ್ನು ಚೂಸ್ ಮಾಡ್ಕೇಸಿಂದ್ರ ಅವ್ರಿಗೆ ಆರಾಮಾಗಿ ರೆಸ್ಟ್ ಮಾಡಕ್ಕೆ ಈ ಜಾಗಕ್ಕೆ ಬಂದು ಅವ್ರು ಬಿಲ್ಡಿಂಗ್ ಕಟ್ಟಿದ್ರು. ಏನಾದ್ರೂ ಈ ಜಾಗದಾಗ ನಮ್ಗೆ ಬ್ರಿಟಿಷರ ಬಂಗ್ಲೆಗಳು ಕಾಣ್ತಾವ. ಥ್ಯಾಂಕ್ ಯು. ಕುಕ್ಕರ್ಸ್ ಬಾಕ್ಸ್ ಮುಗಿಸಿ ಹೊರಗಡೆ ಬರೋಷ್ಟಾಗನೆ ಒಂದಿಷ್ಟು ಜನಗಳಿದ್ರು. ಅವ್ರ ಜನ ನನ್ನ ನೋಡ್ಕೇಸಿಂದ್ರೆ ನಿಮ್ದು ಯಾವ ಊರ ಕೇಳಿದ್ರು. ನಾನು ನಮ್ದು ಕರ್ನಾಟಕ ಅಂತಂದೆ. ಓ, ನಿಮ್ಮ ವಿಡಿಯೋ ನಾನು ನೋಡ್ತಿರ್ತೀನಿ ರೀ, ನಮ್ಮದು ಕೂಡ ಬಿದಾರಿ ಅಂತಂದ್ರು. ಈ ಥರ ನಮ್ಗೆ ನಮ್ಮ ವಿಡಿಯೋ ನೋಡೋರು ಈ ಥರ ಈ ಜಾಗದಾಗ ಸಿಕ್ಕರಪ್ಪ ಅಂತಂದ್ರೆ ತುಂಬ ಖುಷಿ ಆಗ್ತದ. ಅವ್ರ ಜೊತೆ ಸ್ವಲ್ಪ ಮಾತಾಡಿಸಿ ಇವಾಗ ನಾನು ಮತ್ತೆ ಮುಂದ್ಗಡೆ ಹೊಂಟೀನಿ. ಇದೇ ಕೊಡೈಕೆನಾಲ್ದೊಳಗೆ ಒಂದು ಸುಂದರವಾದ ಲೇಕ್ ಅದ. ಇದು ಕೊಡೈಕೆನಾಲ್ ಲೇಕ್. ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು, ಸುತ್ತಮುತ್ತ ವ್ಯೂ ನೋಡ್ಕೊತ. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದ್ಮೇಲೆ ಬೋಟಿಂಗ್ ಮಾಡ್ಬೋದು. ಬೆಳಿಗ್ಗೆ ಆಗ್ಯದ, ಇಲ್ಲಿ ಯಾರು ಜನ ಜಾಸ್ತಿ ಎದ್ದೇ ಇಲ್ಲ. ಥಂಡಿಗಾಗಿನ ಅಂಜು ಮನೆಯೊಳಗೆ ಮುಕ್ಕೊಂಡದ, ಒಂದಿಷ್ಟು ಜನ ಲಾಡ್ಜ್ ಒಳಗೆ ಮುಕ್ಕೊಂಡದ. ಸುತ್ತಮುತ್ತ ಚಿಕ್ಕ ಚಿಕ್ಕ ಬೆಟ್ಟದೊಳಗೆ ಫುಲ್ ಗಿಡಗಳು, ಅದ್ರ ನಡಬರ್ಕ ಈ ಲೇಕ್ ಸುತ್ತ ರೋಡ್ ಮಾಡ್ಯಾರ ಜನಗಳಿಗೆ ತಿರುಗಾಡಕ, ಸೈಕ್ಲಿಂಗ್ ಮಾಡಕ, ಈ ವ್ಯೂವ್ನ ನೋಡ್ಕೋತ. ಇಲ್ಲಿ ಇಬ್ರಿಬ್ರು ಸೇರಿ ಸೈಕ್ಲಿಂಗ್ ಹೊಡಿತಾರ, ಇಬ್ಬರಿಗೆ ಪೈಡಲ್ ಕೊಟ್ಟಿರ್ತಾರ. ಲೇಕ್ ರೌಂಡ್ 5 ಕಿಲೋಮೀಟರ್. ಇದು ಲೇಕ್ ಸುತ್ತಮುತ್ತ 5 ಕಿಲೋಮೀಟರ್ ಅದ. 5 ಕಿಲೋಮೀಟರ್ ಈ ಸೈಕಲ್ ತಗೊಂಡು ರೈಡ್ ಮಾಡ್ತಿರ್ತಾರ. ರೇಟ್ ಅಣ್ಣ ಅರ್ಧ ತಾಸಿಗೆ 100 ರೂಪಾಯಿ. ಇದೇ ಸೈಕಲ್ದಾಗ ಇಬ್ಬರಿಬ್ರು ಕೂತ್ ಹೊಡಿತಾರ. ಮುಂದ್ಗಡೆ ಒಂದು ಸೀಟ್ ಅದ, ಹಿಂದ್ಗಡೆ ಒಂದು ಸೀಟ್ ಅದ. ಕೊಡೈಕೆನಾಲ್ ಸಿಟಿ ಅಂತ ನೋಡಿದ್ದಾಯ್ತು. ಕೊಡೈಕೆನಾಲ್ ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳದಾವ. ಅವು ಇನ್ನೂ ಟೂರಿಸ್ಟ್ಗೆ ಅನ್ಟಚ್ಡ್ ವಿಲೇಜ್ಗಳು. ಇವಾಗ ಆ ಕಡೆ ಹೋಗಂಬ್ರಿ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಆಗಬೇಕು. ಇದಕ್ಕಪ್ಪ ಅಂತಂದ್ರೆ ಮತ್ತೆ ಇವತ್ತೊಂದಿನ ಇಲ್ಲೇ ಇರಬೇಕಾಗ್ತದೆ ನೋಡ್ರಿ. ಆದಷ್ಟು ಜಲ್ದಿ ಈ ಕೊಡೈಕೆನಾಲ್ ಸುತ್ತಮುತ್ತ ಇರುವ ಫಾರೆಸ್ಟ್ ಕಡೆ ಹೋಗಂಬ್ರತ್ತ. ಬಸ್ ಸ್ಟ್ಯಾಂಡ್ ಒಳಗೆ ಕ್ಲಾಕ್ ರೂಮ್ ಇದ್ದು, ಕ್ಲಾಕ್ ರೂಮ್ದೊಳಗೆ ನಾನು ಬ್ಯಾಗ್ ಇಟ್ಟು ಬಂದೀನಿ. 2 ಬ್ಯಾಗ. ಒಂದು ಬ್ಯಾಗಿಗೆ 50 ರೂಪಾಯಿ, ರಾತ್ರಿ 8 ತನಕ. ಬಟ್ ಗೋರ್ಮೆಂಟ್ದಲ್ಲಿ ಇವು ಸುಮ್ಮ ಅವ್ರ ಅಂಗಡಿ ಇದ್ದಿರ್ತಾವ. ಯಾರು ಟೂರಿಸ್ಟ್ ಬಂದ್ರೆ ಅವ್ರಿಗೆ ಹೆಲ್ಪ್ ಅಲ್ಲಪ್ಪ ಅಂತಂದು ಮಾಡಿರ್ತಾರೆ, ರೊಕ್ಕ ಜಾಸ್ತಿ ತೊಗೊಂಡು. ಸುತ್ತಮುತ್ತ ಹಳ್ಳಿಗಳಿಗೆ ಹೋಲಕ್ಕ ಇದು ಬೆಳಿಗ್ಗೆ ಬಸ್ ಕಂಡಾಪಟ್ಟಿ ರಶ್ ಅದ. ಹಂಗೆ ನಿಂತು ನೋಡ್ರಿ, ಯಾವಾಗ ಬೀಳ್ತೀವಿ ಹೇಳಕ್ ಬರಲ್ಲ. ಬಾಟ್ಲ್ ಗಂಟೆಗೆ ನಿಂತ್ರ ಕೊಡೈಕೆನಾಲ್ದಿಂದ ಈ ಜಾಗಕ್ಕೆ ಬರೋಷ್ಟಿಗೆ ಹಾಲತ್ತೆ ಖರಾಬ್ ಆಗ್ತದ. ಒಂದೇ ಬಸ್ದಾಗ ಸಿಕ್ಕಾಪಟ್ಟೆ ಜನ. ಅದು ಬಸ್ ಸ್ಟೇಟ್ ಇರಲ್ಲ, ರೋಡ ಸಣ್ಣ ರೋಡ್ ಇದ್ದಿರ್ತದ. ಹಿಂಗೆ ಹೊಳ್ಳೋದು, ಆ ಕಡೆ ಹೊಳ್ಳೋದು, ಈ ಕಡೆ ಹೊಳ್ಳೋದು ಆಗಿರ್ತದೆ. ಈ ಊರೊಳಗೆ ಮನೆಗಳು ಕೂಡ ಸ್ಟೆಪ್ ಬೈ ಸ್ಟೆಪ್ಪ ಗುಡ್ಡದ ಮೇಲೆ ಕಟ್ಟ್ಯಾರ. ಇವಾಗ ಒಂದು ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಓ, ಇದಣ್ಣ ರೋಡ್ ಇದಣ್ಣ ಇದು. ಓ ನೋಡುವೆ, ಇವಾಗ ಅದು ಮೇನ್ ರೋಡ್ದಿಂದ ಈ ಮನೆಗೆ ಬರಬೇಕಪ್ಪ ಅಂತಂದ್ರೆ ಈ ರೀತಿ ಚಿಕ್ಕ ರೋಡ್ ಇದ್ದಿರ್ತದ. ரொம்ப ಕಷ್ಟಮಣ್ಣ ಇದು. ಭಾಳ ಕಷ್ಟ ಅದ್ರಿ ಗುರುವೆ ಇಲ್ಲಿ ಬದುಕೋದು. ನಾವೇನು ಯಾವಾಗ ಬಂದು ಓದ್ತಿರ್ತೀವಿ, ಬಟ್ ಇವರು ದಿನ ಇಲ್ಲೇ ಬದುಕ್ತಿರ್ತಾರ. ಅಣ್ಣ ನಿಮ್ಮ ಪೇರಣ್ಣ? ವಿಜಯ್. ನಾ ಪೇರು ಪ್ರಜ್ವಲ್ ಅಣ್ಣ. ಹಾಂ ಅಣ್ಣ, ಇನ್ಸೈಡ್ ವಿಜಯ್ ಅಣ್ಣರ ಮನೆ ಇದು. ಇನ್ನೇಗ ಇಲ್ಲಿ ಕೂತು ನೋಡಕತ್ತಿರೋರು ಸುಂದರವಾದ ವ್ಯೂ. ಮತ್ತು ನನ್ನನ್ನು ಅವ್ರ ಜೊತೆ ಮಾತಾಡಿ ನಾನು ನಿಮ್ಮ ಮನೆ ವಿಡಿಯೋ ಮಾಡ್ತೀನಿ, ಪರ್ಮಿಷನ್ ಕೊಡಂದೆ. ಬಂದು ಮಾಡಪ್ಪ ಅಂತಂದರು. ಮನೆ ಎಂಟ್ರೆನ್ಸ ಇದು ಬಾಕ್ಲು ನೋಡ್ರಿ ಗುಡುವೆ ಎಷ್ಟು ಚಂದ ಅದ. ನಲ್ಲೇ ಕಣ ಇದು ಡೋರು.
ಸಂಕ್ರಾಂತಿ ಪೂಜೆ ಮಾಡೋಣ ಇದು ಪೊಂಗಲ್ ಪೂಜೆ. ಹಾಂ ಇಷ್ಟೇ ಚಿಕ್ಕ ಮನೆ ಇದೆ. ಇದು ಒಂದು ಹೊರ ರೂಮ್ ಅಣ್ಣ ಇದು. ಹಾಂ ಇದು ರೂಮ ಇಷ್ಟೇ ಸಣ್ಣದದ. ಇಲ್ಲೇ ಅಡುಗೆ ಮಾಡ್ತಾರೆ. ಇದು ಬೆಡ್ರೂಮ್ ಅಣ್ಣ ಇದು. ಹಾಂ ಇದು ಹಾಲು. நல்ல இருக்கண்ணா ಇದು ಚಿಕ್ಕ ಬರೋದು நல்ல இருக்கு. ಹಾಂ ಇದು ಏನದ ஒரு ಫುಡ್ಡಾ? ಹಾಂ ಬರುವೆ. ಇವ್ರ ಮನೆಗೆ ಕೂಡ ಗ್ಯಾಸ್ ಇಲ್ಲ, ಕಟ್ಟಿಗೆಯಿಂದನೇ ಅಡುಗೆ ಮಾಡ್ತಾರೆ. ಕಟ್ಟಿಗೆ ಇಡೋಕ್ಕೆ ಜಾಗ ಬೇಕೀಗ, ಅದ್ರ ಸಂಬಂಧ ಇಲ್ಲಿ ಮೇಲ್ಗಡೆನೇ ಕಟ್ಟಿಗೆ ಇಡೋಕ್ಕೆ ಜಾಗ ಮಾಡ್ಕೊಂಡಾರ. ಕಟ್ಟಿಗೆಯನ್ನು ಸ್ಟೋರ್ ಮಾಡ್ತಾರೆ ಇಲ್ಲಿ. ಇದಾಯ್ತೀಗ. ಇದೊಂದು ಹಾಲ್ ಆದ್ರೆ ಇನ್ನೊಂದು ರೂಮ್ ಆದ ಇಲ್ಲಿ. ಹಾಂ ಇದ್ರೊಳಗೆ ನೀರು ಕಾಯಿಸೋದು ಸ್ಟೋರ್ ರೂಮ್ ಇದ್ದಂಗೆ ಇದೊಂದು. ಅವ್ರು ಇಲ್ಲಿ ಮುಕ್ಕೊಂಡಿರ್ತಾರೆ. ಈಗ ಮುಕ್ಕೊಂಡಾಗೆ ಇಲ್ಲಿ ಫೋನ್ ಇಟ್ಟು ವಿಡಿಯೋ ನೋಡ್ಬೋದು. ಇಲ್ಲಿ ಎಲ್ಲ ಬಾಂಡೆ ಸಾಮಾನ ಯಾವ ರೀತಿ ಇಟ್ಟಾರ ನೋಡ್ರಿ. ಇದು ತಲಮಣ, ತಲಮ್ ನಲ್ಲಣ್ಣ. ಇದಕ್ಕೆ ಇವರು ತಲಮ್ ಅಂತಾರ. ಎಲ್ಲ ಬಾಂಡೆ ಸಾಮಾನು ಎಷ್ಟು ಚಂದ ಇಟ್ಟಾರ ನೋಡ್ರಿ, ಅಗದಿ ನೀಟಾಗಿ. ಮತ್ತು ಪೂಜೆ ಗೀಜೆ ಎಲ್ಲ ಮಾಡ್ಯಾರ, ಕಲರ್ ಮಾಡ್ಯಾರ. ತಳಗಡೆ ಏನದೀಗ ಹಿಂಡಿಯನ್ನು ಸಾರಿಸ್ಯಾರ. ಪೊಂಗಲ್ ಇತ್ತಲ್ಲ ಸಂಕ್ರಾಂತಿ ಸಂಬಂಧ ಪೂಜೆ ಮಾಡುವಾಗ ಹಿಂಡಿಯನ್ನು ಸಾರಿಸ್ತಾರ. ಶೇಖರ್ ಕೊಡಮ್ಮ. ಥ್ಯಾಂಕ್ ಯು ಅಣ್ಣ. ಈ ಮನೇದು ಬಾಕ್ಲ ಮಾತ್ರ ಭಾಳ ಇಷ್ಟ ಆಯ್ತು ನನಗೆ. ಏನ್ರಿ ಸ್ಪೀಡ್ ಹಿಂಗೆ ಹುಡ್ಕೋತದಪ್ಪ ಅದನ್ನು ತಳಗೆ ಬಿಡ್ತೀವಿ. ಕರೆಕ್ಟ್ ಇಲ್ಲಿಗೆ ಸ್ಟಾಪ. ಎಲ್ಲ ರೀತಿ ಮನೆಗಳು ಹಿಂಗೆ ಅದಾವೆ ಇಲ್ಲಿ. ನಮಸ್ತೆ ಅಮ್ಮ. ಜಾಗ ನೋಡೋಕೆ ಚಂದ ಇದ್ದಿರ್ತದ, ಬಟ್ ಇಲ್ಲಿನ ಜನರ ಜೀವನ ಭಾಳ ಕಷ್ಟ ಇದ್ದಿರ್ತದ. ಅಷ್ಟೇ ಸಣ್ಣ ಮನ್ಯಾಗ ಅದು ಒಂದು ಈ ಬೆಟ್ಟದ ಹಂಚಿನಲ್ಲಿ ಬದುಕಬೇಕೀಗ, ಅದು ದೊಡ್ಡ ಸಾಹಸ ಅವ್ರದ್ದು. ಇಲ್ಲಿದ್ದಿದ್ದ ಜನ ಹೆಚ್ಚಾನಚ್ಚ ಹೊಲಗಳ ಮ್ಯಾಗೆ ಅವಲಂಬನೆ ಆಗಿರ್ತಾರೆ. ಫಾರೆಸ್ಟ್ ಒಳಗೆ ಏನೇ ತಿನ್ನಕ್ಕೆ ಸಿಗ್ತಿರ್ತದೆ. ಈಗ ಈ ಜೇನುತುಪ್ಪ ಆಗಿರ್ಬೋದು, ಸ್ವಲ್ಪ ಪ್ರಾಣಿಗಳನ್ನು ಕೂಡ ಹಂಟ್ ಮಾಡ್ತಿರ್ತಾರೆ. ಬಟ್ ಇವಾಗ ಮಾಡಲ್ಲ, ಮೊದಲೆಲ್ಲ ಮಾಡ್ತಿದ್ರು. ಇವಾಗ ಹೆಚ್ಚಾನೆಚ್ಚ ಟೆರ್ರಸ್ ಫಾರ್ಮಿಂಗನ್ನು ಮಾಡ್ತಾರೆ ಈ ಜಾಗದಾಗ. ಹೊರಕಣ. ಹಾಂ ಹೊಲಕ್ಕೆ ಎಣ್ಣೆ ಹೊಡಿಲಕ್ಕೆ ಹೊಂಟಾನ. ಹಾಂ ಬಟಾಣಿಕಿ. ಓ ಹಾಂ ಬಟಾಣಿಯನ್ನು ಬೆಳೆದಾರ ಈ ಹೊಲದಾಗ. ಅದಕ್ಕೆ ಎಣ್ಣೆ ಇದು ಬಟಾಣಿ ಅಣ್ಣ. ಇದು ಅದು ಪಟ್ಟಾಣಿ. ಇದು ಕಡ್ಲಿಕಾಯ ಕಡಲ. ಓ ಕಡಲ್ ಕರಿ ಫೇಮಸ್. ಹಾಂ ಕಡ್ಲಿ ಬೀಜ ಗುರುವೆ. ಕಡ್ಲಿಕಾಯಿ ಏನು ಬೆಳಿತಾರೆ ಈಗ ಇದೇ ಜಾಗದಾಗ ಬೆಳಿಲಕತ್ತಾರ. ಅದಕ್ಕೆ ಎಣ್ಣೆ ಹೊಡಿಲಕ್ಕೆ ಹೊಂಟಾನ ಅಣ್ಣ. ಹೊಲದ ಮೇಲ್ಗಡೆ ಇದ್ದೀನಿ, ಹೊಲದ ತಳಗಡೆ ಹೋಗ್ಬೇಕು. ಅಣ್ಣ ಹೇಳಕತ್ತಾನ ಸಾಕೋಸ್ ಹೋಗು, ಮತ್ತು ಬಿದ್ದೆ ಅಂದ್ರೆ ಹೈರಾಣ ಆತ ನೋಡು. ಈ ಹೊಲದಾಗ ನಡೆದಾಡೋದೇ ಹೈರಾಣ ಅದ. ಇನ್ನು ಹೊಲದಾಗೆ ಕೆಲಸ ಮಾಡ್ತಿರ್ತಾರೆ ದಿನಪ್ರತಿ. ಇದರದಿಂದ ಅವರು ಹೊಟ್ಟೆ ತುಂಬಿಸ್ಕೋತಾರೆ. ಇದು ಟೆರೆಸ್ ಫಾರ್ಮಿಂಗ್. ಸ್ಟೆಪ್ ಬೈ ಸ್ಟೆಪ್ ಹೊಲಗಳನ್ನು ನಿರ್ಮಾಣ ಮಾಡಿರ್ತಾರೆ. ಯಾಕಂದರೆ ಇಲ್ಲಿ ಪ್ಲೇನ್ ಏರಿಯಾ ಇರಲ್ಲ. ನೀರು ಬಿಡ್ಲಕ್ಕ ಬೋದ್ ಕೂಡ ಮಾಡ್ಯಾರ ಇದೇ ಹೊಲದಾಗೆ. ಚಪ್ಪಲನ್ನು ಬಿಚ್ಚಿ ಹೊಲ್ದಾಗ ಹೋಗ್ಬೇಕು. ಯಾಕಂದ್ರೆ ಅವರು ಕೆಲಸ ಮಾಡಕತ್ತವ್ರು ಚಪ್ಪಲ್ ಬಿಚ್ಚಿ ಹೋಗ್ಯಾರ. ಇವಾಗ ನಾನು ಉಳ್ಳಾಗಡ್ಡಿ ಹೊಲ್ದಾಗ ಬಂದೀನಿ. ಹೊಲದೊಳಗೆ ಅಕ್ಕ ಮತ್ತು ಅಣ್ಣ ಸೊದೆಯನ್ನು ತೆಗಿಲಕತ್ತಾರ. ಉಳ್ಳಾಗಡ್ಡಿಗೆ ಇವರು ಪೂಡು ಅಂತಾರೆ. ಪೂಡು ಇಲ್ಲಣ್ಣ, ಪೂಡು ಅಣ್ಣ. ನಿಂದು ಇದು ಅಣ್ಣ ನಿಂದು ನಾಲ್ಕ. ಅಣ್ಣಂದು ಪ್ರಾಪರ್ಟಿ ಎಷ್ಟದಂದ್ರೆ ತಳಗಡೆ ಒಂದು, ಇದೊಂದು, ಇಂಥವೇ 2 ಮೇಲುಗಡೆ ಅದಾವ. 4 ಅಣ್ಣನ ಪ್ರಾಪರ್ಟಿ ಅದಾವ. 4 ಅಣ್ಣ ಉಳ್ಳಾಗಡ್ಡಿ ಬೆಳೆದ ಕೇಸಂದ್ರೆ ಫುಲ್ ಖುಷಿ ಪಡ್ತಾನ. ಇಳಿಮತ್ತಿಗೆ ಏನೂ ಇಲ್ಲಾರ್ದೆ ಅಂದರೆ ಯಾವುದೇ ಸಾಮಾನು ಇಲ್ಲಾರೆ ಇಳಿದೇವಿ. ನಮ್ಗೆ ಆರಾಮಾಗಿ ಇಳಿದೇವು. ಸ್ವಲ್ಪ ಕಷ್ಟ ಕೂಡ ಆಯಿತು. ಇಲ್ಲಿ ದಗದ ಮಾಡೋರು ಏರುಮತ್ತಿಗೆ ಈ ಉಳ್ಳಾಗಡ್ಡಿ ಬುಟ್ಟಿ ಮತ್ತು ಉಳ್ಳಾಗಡ್ಡಿ ಚೀಲವನ್ನು ಹೊತ್ಕೊಂಡು ಕೇಸಂದ್ರೆ ಮೇಲ್ಗಡೆ ಇರಬೇಕು. ಎಷ್ಟು ಕಷ್ಟ ಆಗ್ತದೆ ನೋಡ್ರಿ. ಹೊಲಕ್ಕೆ ನೀರು ಬಿಡ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಬಿಡ್ತಾರೆ ಗೊತ್ತೇನು? ನಾ ಏನು ದಾರಿ ಇಳ್ಕೊತ ಬಂದಾಗ ಅದೇ ರೀತಿನೇ ಇಳ್ಕೊತ ಬರಬೇಕು. ಈ ಹೊಲದ ದಂಡಿಗೆ ಒಂದು ಜಾಗ ಮಾಡಿರ್ತಾರೆ ಬೋದಿಗೆ. ಇದೇ ದಾರಿ ಮುಖಾಂತರ ನೀರು ಬರ್ತದೆ.
ಇಲ್ಲಿ ನೀರು ಬಂದ್ಗಳೇ ಇದು ಏನಾದೀಗ ಇದನ್ನ ಈ ಕಡೆ ತಂದು ಇಲ್ಲಿ ಕುಲ್ಲ ಮಾಡ್ತಾರೆ, ನೀರು ಇಲ್ಲಿ ಹೈಸಿ ಇದು ಪೂರ್ತಿ ಹೊಲ ಉಣ್ತದ. ಅದೇ ರೀತಿ ಮತ್ತೆ ತಳಗೆ ಬರ್ತದೆ, ಈ ಹೊಲ ಬಂದ್ ಮಾಡ್ತಾರೆ. ಇಲ್ಲಿ ಅದು ನೋಡ್ರಿ ಇವು ಕಲ್ಲಿಗಿಲ್ಲೆಲ್ಲ ಹಚ್ಚಿ ಕಡೆ ಇಟ್ಟು ಈ ನೀರು ಹೊಳ್ಳಿ ಈ ಹೊಲಕ್ಕೆ ಹೋಗಿ ಈ ಹೊಲ ಪೂರ್ತಿ ಉಣಿಸ್ಕೊತದ. ಆಮೇಲೆ ತಳಗಡೆ ಇದೇ ರೀತಿ ಹೋಗ್ತಿರ್ತದ. ಈಗ ಅಣ್ಣ ನೀರು ಉಣಿಸ್ತಾನ ನಾಳೆಗೆ, ಅದ್ರ ಸಂಬಂಧ ಸದಿ ಎಲ್ಲ ತೆಗಿಲಕತ್ತಾನ. ಬಾಯ್ ಭಾಳ ಜಾಗ್ರತೆ ಗತಿಯಿಂದ ನಡಿಬೇಕಪ್ಪ, ಇಲ್ಲಿಕಂತ ತಳಗೆ ಬೀಳ್ಬೇಕಾಗ್ತದ ನೋಡ್ರಿ. ಜರಾ ಜಾಗ ಇದ್ದಿರ್ತದ ನಡ್ಕೋತ ಹೋಲಕ್ಕ. ಇನ್ನು ಕಡ್ಲಿ ಬೆಳೆದಿಲ್ಲ, ಇವಾಗ ಸಣ್ಣಗೆ ಬೆಳಿಲಕತ್ತವ ಸಸಿಗಳು. ಇವಾಗ ಬೆಳಿಲಕತ್ತಪ್ಪ ಅಂತಂದ್ರೆ ಎಣ್ಣೆ ಹೊಡಿಬೇಕು, ಶಿಸ್ತಾಗೆ ಬೆಳಿಲಪ್ಪ ಅಂತಂದು ತಳಗಡೆ ಅಣ್ಣ ಒಬ್ಬ ಎಣ್ಣೆ ಹೊಡಿಲಕತ್ತಾನ. ಅವ್ರು ಹೊಡ್ದು ಹೊಲಕ್ಕೆ ಈ ರೀತಿ ಬೇಲಿ ಹಾಕ್ತಾರ, ಕೂನ ಸಿಗಲಪ್ಪ ಅಂತಂದು. ತಳಗಡೆ 2 ಹೊಲಕ್ಕೆ ಅಣ್ಣ ಎಣ್ಣೆ ಹೊಡೆದು ಇವಾಗ ಮೇಲ್ಗಡೆ ಹೊಲಕ್ಕೆ ಬಂದಾನ ಎಣ್ಣೆ ಹೊಡಿಲಕ್ಕ. ಇದು ಕಡ್ಲಿ ಅಣ್ಣ, ಇದು ಪಚ್ಚ ಪಟಾಣಿ ಅಂತಾರೆ. ಪಚ್ಚ ಪಟಾಣಿ ಅಂದ್ರೆ ನನಗೆ ಏನು ಗೊತ್ತಿಲ್ಲ, ಬಟ್ ಕಡ್ಲಿನೇ ಅನ್ನಕತ್ತಿನ. ನಿಮಗೆ ಏನ್ರಿ ಗೊತ್ತಿತ್ತಪ್ಪ ಅಂತಂದ್ರೆ ಹೇಳ್ರಿ, ಪಚ್ಚ ಪಟಾಣಿ ಅಂದ್ರೆ ಏನತ್ತಂದು. ಅಣ್ಣ ಕೇಳಕತ್ತ ನನಗೆ ಇದು ವಿಡಿಯೋ ಎದ್ರಾಗ ಬರ್ತದಂದು. ನಾ ಹೇಳಿದೆ ಅಣ್ಣ ಇದು ಯಾತ್ರಾ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ದಾಗ ಬರ್ತದೆ. ಇನ್ನು ಇಂಟರ್ನೆಟ್ ವರ್ಕ್ ಅಣ್ಣ, ಇದು ನೆಟ್ವರ್ಕ್ ಯಾವ ಸಿಮ್ ಅಣ್ಣ? ಇದು ಜಿಯೋ ಸಿಮ್ಮ. ನಂದೇನು ಬರಕತ್ತಿಲ್ಲ ನೆಟ್ವರ್ಕ್. ಅಣ್ಣಾಗ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಡ, ಮತ್ತು ಅಣ್ಣನ ವಿಡಿಯೋನು ಬರ್ತದೆ ನೋಡಲಿ. ಇದ ಅಣ್ಣ ಸಬ್ಸ್ಕ್ರೈಬ್ ಪಂಡ್ರಕಣ್ಣ ನಾನು. ಹಾಂ ಅಣ್ಣ ಸಬ್ಸ್ಕ್ರೈಬ್ ಪಂಡ್ರಕಣ್ಣದು ಇನ್ಸ್ಟಾಲೇ ಬರೋಣ. ಹಾಂ ಅಣ್ಣ, ಅಣ್ಣ ಇನ್ಸ್ಟಾ ಐಡಿನೂ ಕೊಡೋಣಕತ್ತಾನ. ಇನ್ಸ್ಟಾ ಐಡಿನೂ ಸರ್ಚ್ ಮಾಡಂಬರುತ್ತೆ. ಇನ್ಸ್ಟಾ ಐಡಿನೂ ಸೇಮ್ ಅದು ನಂದು. ನೀವು ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರ್ಲಿಕ್ಕಪ್ಪ ಅಂತಂದ್ರೆ 33,100 ಅದರ. ಹಾಂ ಅಣ್ಣ ಫಾಲೋ ಪಂಡ್ರಕಣ್ಣ, ಇದು ಫಾಲೋ ಅಣ್ಣ. ಓ ಅಣ್ಣ ಫಾಲೋ ಮಾಡೋಣಕತ್ತಾನ, ಆಮೇಲೆ ನೋಡ್ತಾನೆ. ಈ ರೀತಿ ವಿಡಿಯೋಗಳು ಹಾಕಿರ್ತೀನಿ ನೋಡ್ರಿ. ಇನ್ನು ಈಗ ರೀಸೆಂಟ್ ಒಂದು ವಿಡಿಯೋ ಹಾಕೀನಿ, ಯಾವುದಂದ್ರೆ ಇದು ಕನ್ಯಾಕುಮಾರಿ ಟ್ರೈನ್ ಜರ್ನಿ. ಒಂದು ರಿಪೋಸ್ಟ್ ಹೊಡ್ಬಿಡೋಮ್ರಿ ನಾವೇ. ಅಣ್ಣ ಅಂದ ನನಗೆ, ನಾ ಲೈಕ್ ನೀನೇ ಹೊಡ್ಕೋ, ನಾ ಈಗ ಬ್ಯುಸಿ ಇದ್ದೀನಿ, ಆಮೇಲೆ ನಾನು ಕುಲ್ಲಾಗಿ ನೋಡ್ತೀನಿ. ಇವಾಗ ನೀ ಅದಕ್ಕೆ ಲೈಕ್ ಮಾಡ್ದಪ್ಪ ಅಂತಂದ್ರೆ ರೀಸೆಂಟ ನನಗೆ ಬರ್ತಿರ್ತಾವ, ಲೈಕ್ ಮಾಡಂದ, ಅದಕ್ಕೆ ಮಾಡಿದೆ ನಾನು. ಅಣ್ಣ ಹಬ್ಬಕ್ಕತ್ತೆ ಆಚೆ ಕಡೆ. ಹಾಂ ಪದವಾ. ಹಾಂ ಥ್ಯಾಂಕ್ ಯು ಅಣ್ಣ. ಹಾಂ ಓಪನ್ ಬಣ್ಣ ಯಾತ್ರಾ ಫಿಲ್ಮ್ಸ್ ಕನ್ನಡ, ಇದು ಯೂಟ್ಯೂಬು ಅಂದ್ ಇನ್ಸ್ಟಾಗ್ರಾಮ್ 2 ಐಡಿಯಾ ಇದಕ್ಕಣ್ಣ. ಊರಾಗ ಮನೆ ಇರ್ಲಿಕ್ಕಪ್ಪ ಅಂತಂದ್ರೆ ಅವ್ರು ಈ ಹೊಲ್ದಾಗೆ ಮನೆ ಕಟ್ತಾರೆ. ಅಲ್ಲೊಂದು ಚಿಕ್ಕ ಮನೆ ಅದ, ಎಷ್ಟು ಚಂದ ಕಾಣ್ತದೆ ನೋಡ್ರಿ ಅದು ಇಲ್ಲಿದಿಂದ. ಕೊಡೈಕೆನಾಲ್ ಹಿಲ್ಸಿಗೆ ಎಲ್ಲರೂ ಬರ್ತಾರೆ, ಬಟ್ ಕೊಡೈಕೆನಾಲ್ದಲ್ಲಿರುವ ಒಳಗಡೆ ಹಚ್ಚಿ ಬರಬೇಕೀಗ. ಅದು ನಾ ಬಂದೀನಿ ಇವತ್ತ. ಇದನ್ನ ಹತ್ತಬೇಕ್ರಿ. ಈಗ ಮಟ್ಟಿ ಎಲ್ಲ ಮಣ್ಣು ಹತ್ತದ ಹಾಲಿ. ಅರ್ಯಂಗೆ ಕಾಣ್ತದ್ರಿ ಇದು. ಇದನ್ನ ಹಿಡಿದು ನಾ ಹಬ್ಬಕತ್ತೀನಿ. ಅಣ್ಣ ಹಾಂ ಡನ್ ಅಣ್ಣ. ಈಗ ಅವರೇ ಇಲ್ಲಿ ದುಡಿಲಕತ್ರು, ನನಗೆ ಕೇಳಕತ್ತಾರ ಅವರು ಊಟ ಮಾಡ್ತೇನಪ್ಪ ಅಂತಂದು. ಊಟ ಮಾಡಕತ್ತಿ ಬಾ, ನಾವು ಬುತ್ತಿ ತಂದೀವಿ ಅಂದರು. ಬೇಡಣ್ಣ ಪಾಪ ನೀವು ಮಾಡಿ, ನಂದು ಆಗ್ಯದ ತಂದೆ. ಎರಡು ಎತ್ತುಗಳು ತುಡುಕಿಸಿದ್ರೆ ಹೊಲ ರೆಡಿ ಮಾಡ್ಲಕತ್ತ ನನ್ನ ಇಲ್ಲಿ. ಒಂದು ಕಡೆ ಊರ, ಇನ್ನೊಂದು ಕಡೆ ಕಾಡ. ಈ ಎರಡನ್ನ ಸಮತೋಲನದಿಂದ ನೋಡಿಕೊಂಡು ಇಲ್ಲಿನ ಜನ ಬದುಕ್ತಾರೆ. ಮೇನ್ ರೋಡಿಗೆ ಬಂದೀನಿ. ಈ ಮೇನ್ ರೋಡ್ದಾಗೆ ಎಲ್ಲ ಗಾಡಿಗಳು ಬರ್ತಿರ್ತಾವ, ಹೋಗ್ತಿರ್ತಾವ. ಇಲ್ಲಿ ಸ್ವಲ್ಪ ಊಟ ಮಾಡೋಂಬತ್ತ ಹಸುವಾಗ್ಯದ. ಏನು ರೀತಿ ನಮ್ಮದು ಯಾವ್ದಾರ ಒಂದು ಹೋಟೆಲ್ದಾಗ ಹೋಗಿ
ಬೆಳಿಗ್ಗೆ ಇಡ್ಲಿ ತಿಂದಿದ್ದೀವಿ, ಇವಾಗ ರೈಸ ಸಾಂಬಾರ, ಅದ್ರ ಜೊತೆ ಬೀಟ್ರೂಟ್ ಪಲ್ಯ ಮತ್ತು ಇದು ಯಾವುದು ತೊಗರಿಬೇಳೆ ಪಲ್ಯ, ಆ ತೊಗರಿಕಾಯಿ ಪಲ್ಯ. ಕೊಡೈಕೆನಾಲ್ ಸಿಟಿ ಕಡೆ ಹೋಗುವ ಬಸ್ ಸ್ಟ್ಯಾಂಡ್ದಾಗ ಬಂದು ಕಾಯ್ಲಕತ್ತೀವಿ. ಬಸ್ ಬರಬೇಕು, ಬಸ್ ಹತ್ತಿ ನಾವು ಹೋಗಬೇಕು. ಬಟ್ ಹಳ್ಳಿ ಒಳಗೆ ಬಸ್ಗಳು ಬರಬೇಕಪ್ಪ ಅಂತಂದ್ರೆ ಲೇಟ್ ಮಾಡ್ತಾವ. ಈವ್ನಿಂಗ್ ಟೈಮ್ ಇವಾಗ ಪೂರ್ತಿ ಲೇಕ್ ತುಂಬ ಬೋಟ್ಗಳೇ ಕಾಣ್ಲಕತ್ತವ. ಟೂರಿಸ್ಟ್ಗಳೆಲ್ಲ ಬೋಟ್ ಹೊಡಿಲಕತ್ತಾರ. ಅವರು ಫೈಡಲ್ ಮಾಡಿ ಬೋಟ್ ಹೊಡಿಬೋದು. ಅವ್ರಿಗೆ ಬೋಟ್ ಹೊಡ್ಲಿಕ್ಕೆ ಬರ್ಲಿಕ್ಕಪ್ಪ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ದಿರ್ತಾನ, ಅವ ಅವರಿಗೆ ಬೋಟ್ದಾಗ ಕರ್ಕೊಂಡು ಈ ಲೇಕನ್ನು ಸುತ್ತರಿಸ್ತಾನ. ಕೊಡೈಕೆನಾಲ್ದಿಂದ ಇವಾಗ ನಾವು ಬೇರೆ ಕಡೆ ಹೋಗಬೇಕು. ಇದು ಕೊಡೈಕೆನಾಲ್ ಬಸ್ ಸ್ಟಾಪ. ಇಲ್ಲಿದಿಂದ ಸಾಕಷ್ಟು ಬಸ್ ಸಿಗ್ತಾವೆ. ನಾವು ಎಲ್ಲೇ ಹೋಗ್ಬೇಕಪ್ಪ ಅಂತಂದ್ರೆ 3 ತಾಸು ಬೇಕು. ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಫುಲ್ ಹಿಲ್ ಸ್ಟೇಷನ್ದಾಗೆಲ್ಲ 5 ಹೋಗ್ಬೇಕಿಲ್ಲ, ಇರೋದೇ 80 ಕಿಲೋಮೀಟ್ರ್. ಬಟ್ ಅದಕ್ಕೆ 3 ತಾಸು ತೊಗೋತಾರೆ. ಅಲ್ಲಿದಿಂದ ಏನೇನು ಆಗ್ತದ ನನಗೂ ಗೊತ್ತಿಲ್ಲ, ನೀವೇ ನೋಡ್ಕೊತೋರಿ. ಸ್ಕಿಪ್ ಮಾಡ್ದೇನೆ ವಿಡಿಯೋಗ್ರಾಫರ್ ಯೂಟ್ಯೂಬ್ ಬ್ಯಾಗ್ ದಿಂಡಗುಲಿಗೆ ಹೋಗೋ ಬಸ್ ಬಂದದ. 1 ಮಿನಿಟ್ ಇದು ಬ್ಯಾಗ್ ಇಟ್ಕೊಂಡೆ ಬ್ಯಾಗ್ ಹಾಕೊಳಕತ್ತೀನಿ. ಇದು ಮುಂದೆ ಹಾಕೊಳ್ಳೋದು ನೆನಪ ರೀ. ಅರ್ಜೆಂಟಾಗಿ ಹಿಂಗೆ ಆಗ್ತಿರ್ತಾವ ನೋಡ್ರಿ. ನಾ ಬಿಡಲ್ಲ ಆಗ್ಯಾನ ವಿಡಿಯೋ. ಓಕೆ ಥ್ಯಾಂಕ್ ಯು. ಮೇಲ್ಗಡೆ ಒಂದು ಬ್ಯಾಗ್ ಇರ್ತೀನಿ, ಇಲ್ಲಿ ಒಂದು 2 ಬಾಲ್ ಇಟ್ಕೊಂಡು ಲಾಸ್ಟ್ ಸೀಟಿಗೆ ಕೊಂಡಿರ್ತೀನಿ. ಫುಲ್ ಹಿಲ್ ಸ್ಟೇಷನ್ ಆಗ್ತದೆ. ಆ ಕಡೆ ಈ ಕಡೆ ಹೊಳ್ಕೊತ ಹೈರಾಣ ಆಗುತ್ತದ. ಬಟ್ ಏನು ಮಾಡಬೇಕು, ಹೋಗೇಬೇಕು, ಅನ್ಭವಿಸ್ಲೇಬೇಕು, ಖುಷಿ ಪಡಲೇಬೇಕು ಇದ್ರಾಗೆ. ಬಸ್ ದಿಂಡಗುಲ್ ಊರಾಗ ಇಳಿಸ್ಬಿಡ್ತು. ಇಳಿಸನ ಹೋಗೇ ಬಿಡ್ತು. ಒಂದು ದಾರಿ ಮ್ಯಾಗ ನಿಂದಿಸ್ತಾರ. ಈ ದಾರಿದಿಂದ ರೈಲ್ವೆ ಸ್ಟೇಷನ್ ಸಮೀಪ ಆಗ್ತದ. ಇಲ್ಲಿ ಬಂದು ಕೇಸಿನ ಇಳಿಸಿ ಚಲೋ ಮಾಡ್ದವ. ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆಪ್ಪ ಅಂತ ಹೊಳ್ಳಿ ಬರಬೇಕಾಯ್ತಿತ್ತು. ಮತ್ತು ಅದಕ್ಕೊಂದು 20-30 ರೂಪಾಯಿ ಹಾಕಬೇಕಾಗಿತ್ತು ಸುಮ್ಮನೆ ಬಸ್ ಚಾರ್ಜಿಗೆ. ಇವಾಗ ಆರಾಮಾಗಿ ಒಂದು ಸ್ವಲ್ಪ ನಡೆದೆವಪ್ಪ ಅಂತಂದು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನ್ದಲ್ಲಿರೋ ಡಾರ್ಮೆಟ್ರಿ ಬಡ್ದು ಫಾರ್ಮ್ ತುಂಬಕತ್ತೀನಿ, ಟಿಕೆಟ್ ತೋರಿಸಿ. ಡಾರ್ಮೆಟ್ರಿ ಬಡ್ ತೊಗೊಂಡಿದ್ಗೆ ಅದಕ್ಕೆ ಟಿಕೆಟ್ ಕೊಟ್ಟಾರ. ಡಾರ್ಮೆಟ್ರಿ ರೂಮ್ದಾಗಂತೂ ಯಾರೂ ಇಲ್ಲ. ಆ ರೂಮಿನ ಪೂರ್ತಿ ಚಾವಿನೇ ನನಗೆ ಕೊಟ್ಟಾರ. ತಿಂಗಳದಾಗ ಇರಬೇಕಂತ ಮಾಡಿದ್ದೆ. ಬಟ್ 12 ತಾಸಿಗೆ 100 ರೂಪಾಯಿ. ನನ್ನ ಕೆಲಸನೂ ಆಗ್ತಿರ್ತದ, ರೆಸ್ಟು ಚಲೋ ಆಗ್ತದ ತಂದು ಡಾರ್ಮೆಟ್ರಿ ಹಿಡ್ಲಕತ್ತೀನಿ. ಬ್ಯಾಗೆ ಸಿಕ್ಕಾಪಟ್ಟಿ ವಜ್ಜಾದ್ರಿ ಗುರುವೆ. ಈ ಸ್ವೆಟ್ರ್ ತೆಗ್ಯಂ ಫಸ್ಟ್. ಭಾಳ ಸೆಕೆ ಆಗ್ಲಕತ್ತದ ಇಲ್ಲಿ. ಅಲ್ಲಿ ಕಂಡಾಪಟ್ಟಿ ತಂಡಿತ್ತು, ಇಲ್ಲಿ ಫುಲ್ಲು ಸೆಕೆ. ಇವತ್ತು ಮುಕ್ಕೊಂಡು ನಾಳೆ ಬೆಳಗ್ಗೆ ಸಿಗ್ತೀನತ್ತ. ಇನ್ನೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ನೋಡ್ತೀರಿ ನೀವು. ಗುರುವೇ ನಮಸ್ಕಾರ, ಬೆಳಗ್ಗೆ ಶುಭಾಶಯಗಳು. ಈ ದಿಂಡಗಲ್ ರೈಲ್ವೆ ಸ್ಟೇಷನ್ನಿಂದ ನಿನ್ನೆ ರಾತ್ರಿ ಮುಕ್ಕೊಂಡವ. ಇವತ್ತು ಬೆಳಿಗ್ಗೆ 8ಕ್ಕೆ ಎದ್ದೀನಿ. ಫ್ರೆಶಪ್ ಆಗಿ ರೆಡಿಯಾಗಿ 12 ಗಂಟೆಗೆ ನನ್ನ ಟ್ರೈನ್ ಅದ. ಬಟ್ ನಾನು 10ಕ್ಕೆ ಚೆಕ್ಔಟ್ ಮಾಡಬೇಕು. ಬಟ್ ಒಂದು ಅಂಗಡಿ ಕಡೆ ಹೋಗಿ ಒಂದು ಸಾಮಾನು ತೊಗೊಳ್ದದ. ಭಾಳ ಕೆಲಸ ಅದಾವ ಈ ಸದ್ದ. ಅವೆಲ್ಲ ಕೆಲಸ ಮುಗಿಸೋಮ್ರತ ಫಸ್ಟ್ ಜಳಕ ಮಾಡಿ ರೆಡಿ ಆಗಮ್ರಿ. ಜಳಕ ಮಾಡಿ ಸಾಮಾನು ತರಬೇಕಪ್ಪ ಅಂತಂದ್ರೆ ಮತ್ತೆ ಟೈಮ್ ಆಗ್ತದೆ. ಬ್ಯಾಗ್ ತೊಗೊಂಡು ಹೋಗ್ಬೇಕಾಗ್ತದೆ ನನ್ನ ಜೊತೆ. ಪಟಕ್ಕನ ಹೋಗಿ ಒಂದು ಸಾಮಾನು ತೊಗೊಂಬರಮ್ರಿ. ಹಾಗೆ ನಾಷ್ಟನೂ ಮಾಡಿ ಬರಮ್ರಿ. ಡೈರೆಕ್ಟ್ ಚೆಕ್ಔಟ್ ಆದಪ್ಪ ಅಂತಂದ್ರೆ ಸೀದಾ ಪ್ಲಾಟ್ಫಾರ್ಮ್ದಾಗೆ ಕುಂದ್ರಮ್ರಿ. ನನ್ನ ಬಳಿ ಮಲ್ಟಿಪಲ್ ಫ್ಲಗ್ ಚುಚ್ಚೋದಿತ್ತು. ಬಟ್ ಅದು ಕಳೀತು. ಎಲ್ಲರೂ ನನಗೆ ಒಂದೇ ಕಡೆ ಸ್ವಿಚ್ ಸಿಕ್ತಪ್ಪ ಅಂತಂದ್ರೆ ಇದನ್ನು ತುರುಕಿ ನಾ 3 ಡಿವೈಸನ್ನು ಚಾರ್ಜ್ ಮಾಡ್ಬೋದು. ಇದು ಇರ್ಲಿಕ್ಕಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಬೆಳಗ್ಗೆ ಎದ್ದೆ ಸ್ಟೇಷನಿಂದ ನಾನು ನೋಡಿದೆ, ಇಲ್ಲೇ ಮಗ್ಗಲಿಕ್ಕೆ ಅಂಗಡಿ ಇತ್ತು. ಅದಕ್ಕೆ ಇದೊಂದು ತೊಗೊಂಡು ಹೋದ್ರೈತಪ್ಪ ಅಂತ ಬಂದೆ. ಇದಕ್ಕೆ ಅವನು 100 ರೂಪಾಯಿ ಅಂದ. ಅಕ್ಕ ಚಾವಿದು ಗುರುವೆ, ನಾ ತಳಕ್ ಅಕ್ಕ. இந்த ரூமில் சாவி இது டார்மெட்ரி வந்தா ஓகேண்ணா சாவி டைரக்ட் டார்மெட்ரி டன். ஓ नीचे
ಅಡಿಗೆರ ಹಾಂ ಏನಂದ್ರೆ ಯಾರಿಗೆ ಗೊತ್ತು ಅಜ್ಜಿ, ನಾನು ತಳಗೆ ಕೊಡ್ಬೇಕಂತ ಮಾಡಿದ್ದೆ ಚಾವಿ. ಇಲ್ಲೇ ಕೆಲಸದವ್ರು ಬಂದಿದ್ರು, ಅವ್ರ ಕೈಗೆ ಕೊಟ್ಟೆ. ಒಂದಿದು ಒಂದು ಸಮೋಸ. ನಾ ಎಲ್ಲಿ ಕೂತಿರ್ತೀನಿ ಅಲ್ಲಿ ಈ ಥರ ಸ್ವೀಟ್ ಬಂದ್ರೆ ಫುಲ್ ಖುಷಿ ಆಗ್ತದೆ ನನಗೆ. ಟೈಮ್ ಪಾಸು ಆಗ್ತದೆ, ಬಾಯಿಗೆ ರುಚಿನೂ ಹತ್ತದ. ಸೇಮ್ ಹೋಳಿಗೆ ಅದಿದು, ಹೋಳಿಗೆನೇ. ಇದಕ್ಕೆ ಇವರು ಸ್ವೀಟ್ ಬೋಳಿ ಅಂತಾರೆ. ದಿಂಡ್ಗುಲ್ ರೈಲ್ವೆ ಸ್ಟೇಷನ್ನಿಂದ ವಿಲ್ಲಿಪುರಂ ರೈಲ್ವೆ ಸ್ಟೇಷನ್ ತನಕ ಬುಕ್ ಮಾಡಿದ್ದೆ. ಬಟ್ ನಡಬರ್ಕ ಚಿದಂಬರ ಸ್ಟಾಪ್ ಬರ್ತದಂದು ನನಗೆ ಗೊತ್ತಿದ್ದಿದ್ದಿಲ್ಲ. ಇವಾಗ ನಾನು ಚಿದಂಬರ ಊರ್ದಾಗ ಇಳಿತೀನಿ. ಚಿದಂಬರದಾಗ ಏನದ, ಅಲ್ಲೇನು ಸ್ಪೆಷಲ್ ಅದ ಅನ್ನೋದು ಅಲ್ಲಿ ಚಿದಂಬರದಾಗ ಇಳಿದೆ ನೋಡಂಬತ್ತ. ಚಿದಂಬರ ರೈಲ್ವೆ ಸ್ಟೇಷನ್ದಾಗ ಬಂದು ರಿಟೈರಿಂಗ್ ರೂಮ್ ಹಿಡಿದೆ. ನಿನ್ನೆ ನಾನು 100 ರೂಪಾಯಿ ಕೊಟ್ಟಿದ್ದೆ 12 ತಾಸಿಗೆ ದಿಂಡಗಲ್ ರೈಲ್ವೆ ಸ್ಟೇಷನ್ದಾಗ. ಇಲ್ಲಿ 450 ರೂಪಾಯಿ ಕೊಟ್ಟೆ. ಬಟ್ ಈ ಸದ್ನ ಆದಷ್ಟು ಜಲ್ದಿ ರೆಡಿಯಾಗಿ ಇಲ್ಲಿರುವ ಒಂದು ಪ್ರಸಿದ್ಧ ಚಿದಂಬರ ಟೆಂಪಲ್ ಕಡೆ ಹೋಗ್ತೀನಿ. ಇದೇ ರೈಲ್ವೆ ಸ್ಟೇಷನ್ದಾಗೆ 2 ವರ್ಷದಿಂದ ನಾನು ಒಂದು ನೈಟ್ ಮಕ್ಕೊಂಡಿದ್ದೆ ಹೊರಗಡೆ. ಅವಾಗ ನಾನು ಇಲ್ಲಿರುವ ದೇವಾಲಯದ ವಿಡಿಯೋ ಮಾಡೋಕ್ಕೆ ಬಂದಿದ್ದೆ. ನಾನು ತಮಿಳ್ನಾಡ್ದಾಗ ಇಲ್ಲಿ ಬರೋಕ್ಕಿಂತ ಮುಂಚೆನೇ ಒಂದು 2 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ, ಪಂಚಭೂತ ಶಿವಲಿಂಗಗಳ ವಿಡಿಯೋ. ನಾ ಅವಾಗ ಬಂದಾಗ ಈ ರೈಲ್ವೆ ಸ್ಟೇಷನ್ ಇನ್ನೂ ಕನ್ಸ್ಟ್ರಕ್ಷನ್ದಾಗ ನಡೆದಿತ್ತು. ರಿಟೈರಿಂಗ್ ರೂಮ ಏನೂ ಇದ್ದಿದ್ದಿಲ್ಲ, ಇನ್ನು ಬಿಲ್ಡಿಂಗೇ ಕಟ್ತಿದ್ದಿಲ್ಲ, ಬರೀ ತಳಗಿಂದ ಒಂದೇ ಫ್ಲೋರ್ ಇತ್ತು. ಪಂಚಭೂತ ಲಿಂಗಗಳ ದೇವಾಲಯದಲ್ಲಿ ಈ ಚಿದಂಬರ ದೇವಾಲಯ ಕೂಡ ಒಂದು. ಇದು ಆಕಾಶ ಶಿವಲಿಂಗ ಆದ ಒಳಗೆ. ಅದಕ್ಕೆ ಯಾವುದೇ ಫಾರ್ಮ್ ಇಲ್ಲ, ಅದು ಎಂಟಿ ಸ್ಪೇಸ. ಅದಕ್ಕೆ ಚಿದಂಬರಂ ರಹಸ್ಯ ಅಂತ ಕರೀತಾರೆ. ಈ ಗುಡಿ ಒಳಗೆ ಶಿವನನ್ನು ನಟರಾಜ ಸ್ವರೂಪದಲ್ಲಿ ಪೂಜಿಸ್ತಾರೆ. ಗುಡಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲಾವಿಲ್ಲ, ಹೊರಗಡೆ ಕೂತೆ ವಿಡಿಯೋ ಮಾಡೋದು. ನನ್ನ ಹಿಂದಿನ ವಿಡಿಯೋದಾಗ ಅಂದ್ರೆ 2 ವರ್ಷದಿಂದ ಇಲ್ಲೇನು ಬಂದಿದ್ದಾಗ ಆವಾಗ ವಿಡಿಯೋ ಮಾಡಿದ್ದೆ, ನಾನು ಇದ್ರ ಬಗ್ಗೆ ಹೇಳಿದ್ದೆ. ಆ ವಿಡಿಯೋದು ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನ್ದಾಗ ಅದ. ಈ ವಿಡಿಯೋ ಮುಗಿದಿಂದ ಆ ವಿಡಿಯೋ ಹೋಗಿಸಿಂದ್ರೆ ನೋಡಿರಿ. ಪಂಚಭೂತ ಶಿವಲಿಂಗಗಳ ಪೂರ್ತಿ ವಿಡಿಯೋ ಒಂದು ಪ್ಲೇಲಿಸ್ಟ್ ಮಾಡಿಟ್ಟು ನಾನು, ಅದನ್ನು ಹೋಗಿ ನೋಡಿರಿ. ಈ ದೇವಾಲಯದ ಗರ್ಭಗುಡಿ ಒಳಗೆ ಒಂದು ಸ್ಥಳಕ್ಕೆ ಪೂಜೆ ಮಾಡ್ತಾರೆ. ಆ ಸ್ಥಳದಲ್ಲಿ ಏನೂ ಇಲ್ಲ, ಯಾವುದೇ ಮೂರ್ತಿ ಇಲ್ಲ, ಏನೂ ಇಲ್ಲ. ಅದೇ ಆಕಾಶಲಿಂಗ. ಅದಕ್ಕೆ ಚಿದಂಬರಂ ರಹಸ್ಯ ಅಂತ ಕರೀತಾರೆ. ಅದ್ರ ಮಗ್ಗಲಿಕ್ಕೆ ಒಂದು ಮೂರ್ತಿ ಅದ, ನಟರಾಜನ ಮೂರ್ತಿ. ಶಿವನನ್ನು ನಟರಾಜನ ಸ್ವರೂಪದಲ್ಲಿ ಇಲ್ಲಿ ಪೂಜನೆಯನ್ನು ಮಾಡ್ತಾರೆ. ಇವಾಗ ದೇವ್ರದ್ದು ದರ್ಶನ ತೊಗೊಂಡಿದ್ದಾಯಿತು. ಹೊರಗಡೆ ಹೋಗಿ ಊಟ ಮಾಡಿ ನಮ್ಮ ರೂಮಿಗೆ ಹೋಗಂಬರತ್ತ ರೈಲ್ವೆ ಸ್ಟೇಷನ್ಗೆ. ಎಲ್ಲರಿಗೂ ಬೆಳಗ್ಗೆಯ ಶುಭಾಶಯಗಳು ಈ ಚಿದಂಬರಂ ರೈಲ್ವೆ ಸ್ಟೇಷನ್ನಿಂದ. ಈ ವಿಡಿಯೋ ಇಲ್ಲಿಗೆ ಮುಗೀತದ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳು ಕೂಡ ನೀವು ನೋಡಬೇಕು. ಈ ನನ್ನ ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ವೀಡಿಯೋಸ್ಗಳು ಪ್ರತಿ ಮಂಗಳವಾರ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬರ್ತಾವೆ. ಈ ಸದ್ ನಾನು ಈ ಜಾಗದಿಂದ ಒಂದು ಸ್ವಲ್ಪ ಡೀಪಾಗಿ ಹೋಗ್ತೀನಿ ತಮಿಳ್ನಾಡ್ದಾಗ. ಅದು ಮುಂದೆ ಯಾವ ಕಡೆ ಹೋಗ್ತೀನಿ, ಏನೆಲ್ಲ ಮಾಡ್ತೀನಪ್ಪ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಮತ್ತೆ ಸಿಗ ಮುಂದೆ ನೋಡಿದಾಗ ಬಾಯ್.